ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಆಗಿಬಿಟ್ಟಿದೆ. ಮನೆ ಪಾಯ ಅಗಿತಾ ಇದ್ರಂತೆ. ಈ ಸಂದರ್ಭದಲ್ಲಿ ಸಿಕ್ಕಿರುವಂಥ ಈ ಮಡಕೆಯಲ್ಲಿ ಚಿನ್ನಾಭರಣಗಳೆಲ್ಲ ಸಿಕ್ಬಿಟ್ಟಿವೆ. ಗ್ರಾಮದಲ್ಲಿ ನಿಧಿ ಸಿಕ್ಕಿರುವಂಥದ್ದು ಮನೆ ಅಡಿಪಾಯ ತೆಗೆಯುವಂಥ ಸಂದರ್ಭದಲ್ಲಿ ನಿಧಿ ಪತ್ತೆಯಾಗಿದೆ. ಅಂದಾಜು 1 ಕೆಜಿಯ ಚಿನ್ನಾಭರಣಗಳು ದೊರೆತಿರುವಂಥದ್ದು ಹೇಳ್ತಾ ಇದ್ದಾರೆ. ಈಗ ಗಂಗವ್ವ ರಿತ್ತಿ ಎಂಬುವರ ಮನೆಯಲ್ಲಿ ಈ ನಿಧಿ ಸಿಕ್ಕಿದೆ. ಒಂದು ಹಿತ್ತಾಳಿ ತಂಬಿಗೆ ಅಂತೆ, 2 ಸರ ಸಿಕ್ಕಿದೆ, 18 ಬಿಲ್ಲೆಗಳು ಅಂತಂದರೆ ನಿಮಗೆ ಕಾಯಿನ್ ರೀತಿಯಲ್ಲಿ ರೌಂಡ್ ಬರುತ್ತೆ, ಕಾಲ್ಗೆಜ್ಜೆ, ಕಡಗ ಸೇರಿ ಇನ್ನಿತರ ಚಿನ್ನದ ಒಡವೆಗಳು ಇಲ್ಲಿ ಪತ್ತೆಯಾಗಿರೋದು. ಪುರಾತತ್ವ ಇಲಾಖೆ ಅಧಿಕಾರಿಗಳಿಂದ ಈಗ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಅದು ಯಾವ ಕಾಲದ್ದು ಸೇರಿದ್ದು, ಏನು ಎತ್ತ ಅಂತ ಹೇಳಿ ಹುಡುಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ 18 ಬಿಲ್ಲೆಗಳು ಅಂತಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ರೌಂಡ್ ಅವು ಈಗ ಇವೆಲ್ಲವೂ ಕೂಡ ಸಿಕ್ಕಿದೆ. ಬಟ್ ಅದನ್ನು ಕೊಟ್ಟಿದ್ದಾರಲ್ಲ, ಅಷ್ಟೇ ಖುಷಿ ಪಡಬೇಕು. ಯಾಕಂದರೆ ಅವುಗಳನ್ನೆಲ್ಲ ಈಗ ಚಿನ್ನದ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅದನ್ನು ಕರಗಿಸ್ಬಿಟ್ಟು ತೊಗೊಂಡ್ಬಿಟ್ಟಿದ್ರೆ. ಸೊ ಅಲ್ಲಿ ನಿಧಿ ಪತ್ತೆಯಾಗಿದೆ. ಈಗ ತಮಗೇನು ಅಲ್ಲೇ ಇದೆ, ಅದರಲ್ಲಿರುವಂಥ ಸರ, ಕಾಲ್ಗೆಜ್ಜೆ, ಕಡಗ ಎಲ್ಲವೂ ಕೂಡ ಇಟ್ಟಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಭೀಮನಗೌಡ ಪಾಟೀಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಗದಗ ಪ್ರತಿನಿಧಿ. ಭೀಮನಗೌಡ, ಈಗ ಈ ವಿಚಾರದಲ್ಲಿ ಅವರು ನಿಜಕ್ಕೂ ಕೂಡ ಪುರಾತತ್ವ ಇಲಾಖೆಗೆ ಅದನ್ನು ಒಪ್ಸಿರೋದು ಬಹಳ ಖುಷಿ ಕೊಡ್ತಾ ಇದೆ. ಅಟ್ಲೀಸ್ಟ್ ಇಂಥವರು ಕೂಡ ಇನ್ನೂ ಪ್ರಾಮಾಣಿಕವಾಗಿದ್ದಾರಲ್ಲ, ಕಾರಣ ಇದರಿಂದ ತಿಳ್ಕೊಳ್ಬಹುದು ಇದು ಯಾರ ಕಾಲದ್ದು, ಏನು ಎತ್ತ ಅಂತ ಹೇಳಿ. ಸದ್ಯಕ್ಕೆ ಏನಾದರೂ ಹೇಳ್ತಾ ಇದ್ದಾರೆ ಪುರಾತತ್ವ ಇಲಾಖೆಯವರು ಈ ಬಗ್ಗೆ? ಅರುಣ್, ಗದಗ ಜಿಲ್ಲೆ ಐತಿಹಾಸಿಕ ಸ್ಥಳವಾದಂತಹ ಲಕ್ಕುಂಡಿ ಗ್ರಾಮದಲ್ಲಿ ಇವತ್ತು ನಿಧಿ ಪತ್ತೆಯಾಗಿರುವಂತದ್ದು. ಇದು ಕಸ್ತೂರವ್ವ ರಿತ್ತಿ ಅನ್ನುವಂಥವ್ರು, ಅಲಿಯಾಸ್ ಗಂಗವ್ವ ರಿತ್ತಿ ಅನ್ನುವಂಥವ್ರು ಮಣಿ ಅಡಿಪಾಯ ಹಾಕುವಂತ ಸಂದರ್ಭದಲ್ಲಿ ಒಂದು ಬಂಗಾರದ ತಂಬಿಗೆ ಸಿಕ್ಕಿದೆ. ಆ ತಂಬಿಗೆಯಲ್ಲಿ ಅನೇಕ ಬಂಗಾರದ ನಾಣ್ಯಗಳು ಈಗ ದೊರೆತಿರುವಂತದ್ದು. ಪ್ರಾಚ್ಯ ವಸ್ತು ಇಲಾಖೆ ಮತ್ತು ಪುರಾತತ್ವ ಇಲಾಖೆ ಅವರು ಈಗ ಅದನ್ನ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ತಹಶೀಲ್ದಾರ್ ಹಾಗೂ ಎಡಿಸಿ ಡಿಸಿ ಅವರ ನೇತೃತ್ವದಲ್ಲಿ ಈಗ ಅದರಲ್ಲಿ ಸಿಕ್ಕಂತಹ ಅನೇಕ ಬಂಗಾರದ ಸಾಮಗ್ರಿಗಳಿಗೆ ಸಂಬಂಧಪಟ್ಟಂತೆ ಒಂದು ಕೈಗಡಗ, ಕಂಠಹಾರ, ಕುತ್ತಿಗೆ ಸರ, ದೊಡ್ಡ ತೊಡಹಾರ, ಬಂಗಾರದ ಗುಂಡುಗಳು, ವಂಕಿ ಉಂಗುರ, ಕಿವಿಯೋಲೆ, ನಾಗಮುದ್ರೆ ಇರುವಂತಹ ಕಿವಿಯೋಲೆ, ನಾಗಮಣಿ ಸರ, ಬಳೆಗಳು, ಕಾಲ್ಗೆಜ್ಜೆ, ಸುಮಾರು 22 ತೂತು ಇರುವಂತಹ ಬಿಲ್ಲೆಗಳು, ಬಾಂದ್ ಆಭರಣಗಳು ಸೇರಿದಂತೆ ಸುಮಾರು 22ಕ್ಕೂ ಅಧಿಕ ಬಂಗಾರದ ಆಭರಣಗಳು ಆ ಒಂದು ಬಿಂದಿಗೆಯಲ್ಲಿ ಸಿಕ್ಕಿರುವಂತದ್ದು. ಈ ಸದ್ಯದ ಮಟ್ಟಿಗೆ ತೂಕ ಮಾಡಿದಾಗ ಸುಮಾರು 470 ಗ್ರಾಮ್ ಇರುವಂತದ್ದು ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಈ ಒಂದು ಐತಿಹಾಸಿಕ ಸ್ಥಳವಾದಂತಹ ಲಕ್ಕುಂಡಿ, ಈ ಲಕ್ಕುಂಡಿ ಸುಮಾರು 10 ಮತ್ತು 11ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರ ಒಂದು ರಾಜಧಾನಿ ಆಗಿತ್ತು. ಇಲ್ಲಿ ಕೇವಲ ಕಲ್ಯಾಣ ಚಾಲುಕ್ಯರ ಅಷ್ಟೇ ಅಲ್ಲ, ರಾಷ್ಟ್ರಕೂಟರು, ಹೊಯ್ಸಳರು ಜೊತೆಗೆ ದಾನ ಚಿಂತಾಮಣಿ ಆದಂತಹ ಅತ್ತಿಮಬ್ಬೆಯ ಒಂದು ನಾಡು ಕೂಡ ಈ ಒಂದು ಲಕ್ಕುಂಡಿ. ಇಲ್ಲಿ 101 ದೇವಾಲಯ, 101 ಬಾವಿ ಇರುವಂತಹ ಪ್ರತೀತಿ ಇರುವಂತಹ ಐತಿಹಾಸಿಕ ಸ್ಥಳ. ಈ ಸ್ಥಳದಲ್ಲಿ ಈಗ ಒಂದು ನಿಧಿ ದೊರೆತಿದ್ದು ಈಗ ಇಡೀ ಜಿಲ್ಲಾಡಳಿತವೇ ಅದನ್ನ ಈಗ ಪರಿಶೀಲನೆ ಮಾಡ್ತಾ ಇದೆ. ಪರಿಶೀಲನೆ ಮಾಡಿ ಈಗ ಅದನ್ನ ಟ್ರಿಜರ್ಗೆ ಕಳಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ. ಆದ್ರೆ ಈಗ ಆ ನಿಧಿ ಸಿಕ್ಕಿರುವಂತದನ್ನ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಪ್ಪಿಸಿರುವಂತದ್ದು ನಿಜಕ್ಕೂ ಕೂಡ ಒಂದು ಹೆಮ್ಮೆ ವಿಷಯ ಅಂತಾನೆ ಹೇಳ್ಬೋದು ಅರುಣ್. ಓಕೆ ಭೀಮನಗೌಡ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನಿಜಕ್ಕೂ ಕೂಡ ಈ ಸಂದರ್ಭದಲ್ಲಿ ಇನ್ನೊಬ್ಬರನ್ನ ಕದಿಯೋದೇ ಜಾಸ್ತಿ, ಅದರಲ್ಲಿ ಈ ರೀತಿಯಾಗಿ 400-500 ಗ್ರಾಮ್ ಚಿನ್ನ ಸಿಗ್ತಾ ಇದೆ, ಅದನ್ನು ಸರ್ಕಾರಕ್ಕೆ ಒಪ್ಪಿಸ್ತಾ ಇದ್ದಾರೆ ಅಂತಂದರೆ ಅವ್ರ ಬಗ್ಗೆ ನಿಜಕ್ಕೂ ಕೂಡ ಒಂದು ಹೆಮ್ಮೆನೇ ಅನಿಸುತ್ತೆ. ಸರ್ಕಾರ ಇಂಥವ್ರಿಗೆ ಒಂದು ಗೌರವವನ್ನು ಸಲ್ಲಿಸಬೇಕು, ಏನಾದರೂ ಒಂದಿಷ್ಟು ಕೊಡಬೇಕು. ಆವಾಗ ಇನ್ನೊಬ್ರಿಗೂ ಈ ಥರ ಸಿಕ್ಕಾಗ ಹೌದಪ್ಪ ಪುರಾತತ್ವದ್ದು ಕೊಡ್ತಾರೆ. ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು. ಇನ್ಯಾವುದಕ್ಕೂ ಪರಿಹಾರ ಅಲ್ಲ, ಇದಕ್ಕೂ ಕೊಡಬೇಕು. ಪರಿಹಾರ ಅಂತಲ್ಲ, ಗೌರವ.